ಇವತ್ತಿನವರೆಗೂ ನಾವು ಅವ್ರ ಮನೆಗೆ ಯಾವುದೋ ಒಂದು ವಿಷಯಕ್ಕೆ ಅಂತ ಹೋದಾಗ ಅವರು ನಮ್ಮನ್ನ ಯಾವ ರೀತಿ ಅಂದರೆ ಒಂಥರ ಅವರ ಫ್ಯಾಮಿಲಿ ಮೆಂಬರ್ ಥರ ಟ್ರೀಟ್ ಮಾಡ್ತಾರೆ. ಹಿಂಗೆ ಹೋದ ತಕ್ಷಣ ಸರ್ ಇದೊಂದು ಕೆಲಸ ಇದೆ ಈ ಥರ ಅಂತಂದು ಕೂಡ ಪಟ್ನ ಆಗ ಫೋನ್ ಮಾಡ್ತಾರೆ. ಎಂಥ ಬಿಜಿ ಇದ್ರು ಕೂಡ ಒಂದು ನಿಮಿಷ ಕುತ್ಕೋರಿಲ್ಲೇ ಫೋನ್ ಮಾಡೇ ಬಿಡ್ತೇನೆ ಅಂತ ಅಷ್ಟು ಇದನ್ನು ಮಾಡ್ತಾರೆ. ಅವಾಗ ನಮ್ಮ ಸಮಾಜದ ಕಾರ್ಯಕ್ರಮಕ್ಕೆ ಯಾವುದಕ್ಕೂ ಕರೆದಾಗ ಕೂಡ ಇಲ್ಲಂದಿಲ್ಲ. ನಾವು ಈ ಹೊಸದಾಗಿ ಕಾಳಿಕಾ ದೇವಸ್ಥಾನ ಕಟ್ಟಬೇಕಾದ್ರೆ ಅವತ್ತು ಅವ್ರ ಮನೆಗೆ ಆಮಂತ್ರಣ ಕೊಡಕ್ಕೆ ಹೋದಾಗ ಅವ್ರ ಪೂಜೆಗೆ ಬಂದ 51,000 ರೂಪಾಯಿ ಕೊಟ್ಟರು. ನಂದು ಕೂಡ ಇರಲಿ, ನಾನು ಮತ್ತೆ ಮುಂದೆ ಇನ್ನೂ ಹೆಲ್ಪ್ ಮಾಡ್ತೀನಿ ಅಂತ. ಅದೇ ರೀತಿ ಮೌನೇಶ್ವರ ಧರ್ಮನಿಧಿಯಿಂದ ನಾವು ಒಂದು ಇದನ್ನು ಮಾಡಾಕತ್ತೀವಿ, ಗೋಪುರ ಕೆಲಸ ಮಾಡಾಕತ್ತೀವಿ. ಅದಕ್ಕೂ ನೀವು ಸ್ವಲ್ಪ ಸಹಕರಿಸಿ ಇದನ್ನು ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಬೋದಾ ಇದ್ದೀನಿ. ಆಮೇಲೆ ನಮ್ಮ ವಿಶ್ವಕರ್ಮ ನೌಕರ ಜಾಗ ತಗೊಂಡಿದ್ದೆ, ಅದಕ್ಕೆ ಅವರ ಮೇಯರ್ ಇದ್ದ ಕಾಲದಾಗ ನಮಗೆ ಅವರು 10 ಲಕ್ಷ ರೂಪಾಯಿ ಕೊಟ್ಟರು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್. ಮತ್ತು ಇನ್ನೂ ಏನಾದರೂ ಬೇಕಂದ್ರೆ ನಾನು ಇನ್ನೂ ಮಾಡ್ತೀನಿ ನಿಮ್ಗೆ ಹೆಲ್ಪ್ ಅಂತ ಹೇಳಿದ್ದಾರೆ. ನಮ್ಮೊಂದು ದೊಡ್ಡ ಬೇಡಿಕೆ ಏನಂದ್ರೆ ನಮ್ಮ ವೃತ್ತದೊಳಗೊಂದು ನಾವು ವಿಶ್ವಕರ್ಮನ ಮೂರ್ತಿ ಕುಂದಿರ್ಸ್ಬೇಕಂತ ಆಲ್ರೆಡಿ ಅವ್ರು ಗಮನಕ್ಕೆ ತಂದಿದ್ದೀವಿ. ಅದಕ್ಕೆ ಅವ್ರು ಆಲ್ರೆಡಿ ಹ್ಞೂ ಅಂತ ತಿಂದಿದ್ದಾರೆ. ಅವ್ರ ಅವಧಿ ಒಳಗೆ ನಾವೆಲ್ಲರೂ ಕೂಡಿ ಅವ್ರಿಗೆ ಇನ್ನೊಂದು ದೊಡ್ಡ ಸಹಕಾರ ಕೊಟ್ಟು ಅವ್ರಿಗೂ ಅದೊಂದು ನಮ್ಮದೊಂದು ಸಹಾಯ ಸರ್ಕಾರದಿಂದ ಅದೊಂದು ಮೂರ್ತಿ ಕುಂದಿರ್ಸಕ್ಕೆ ಒಂದು ತಾವು ನಮ್ಗೆ ಭಾಳ ದೊಡ್ಡ ಮಟ್ಟದಾಗ ಸಹಕರಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರೂ ಸ್ವಲ್ಪ ಜೋರಾಗಿ ಚಪ್ಪಾಳೆ